ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಥವಾ ಎಕನಾಮಿಕಲ್ ಮೋಡ್ಸ್ ಅನ್ನೋ ವಿಷಯವಾಗಿ ತುಂಬ ಇನ್ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ಗಳು ನಿಮಗೆ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ಏನಪ್ಪ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಲೆಜೆಂಡರಿ ಇನ್ವೆಸ್ಟರ್ ವಾರನ್ ಬಫೆಟ್ ಅಂತ ಇವ್ರ ಬಗ್ಗೆ ಸುಮಾರು ವಿಷಯಗಳಲ್ಲಿ ನಾನು ಸುಮಾರು ವಿಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ. ಇವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇವ್ರ ಗುರುಗಳು ಚಾರ್ಲಿ ಮಂಗರ್ ಅಂತ ಇದ್ದಾರೆ, ಇವ್ರನ್ನ ಮೀಟ್ ಆಗೋದಕ್ಕಿಂತ ಮುಂಚೆ ಫೇರ್ ಕಂಪನಿಗಳಲ್ಲಿ ವಂಡರ್ಫುಲ್ ಪ್ರೈಸ್ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದೆ, ಆದರೆ ಈ ಗುರುಗಳನ್ನ ಮೀಟ್ ಆದ್ಮೇಲೆ ನಾನು ವಂಡರ್ಫುಲ್ ಕಂಪನೀಸ್ಗಳಲ್ಲಿ ಫೇರ್ ಪ್ರೈಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕಲಿತೆ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನು ಅಂತ ಅಂದ್ರೆ, ಅವರು ಇವ್ರನ್ನ ಮೀಟ್ ಆಗೋದಕ್ಕಿಂತ ಮುಂಚೆ ಒಳ್ಳೊಳ್ಳೆ ಕಂಪನಿಗಳು ಬಟ್ ಚೀಪ್ ಪ್ರೈಸ್ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡೋದನ್ನ ನೋಡ್ತಾ ಇದ್ರು. ಬಟ್ ಇವ್ರನ್ನ ಮೀಟ್ ಆದ್ಮೇಲೆ ಒಳ್ಳೆ ಕಂಪನಿಗಳು, ಬಹಳ ಒಳ್ಳೆ ಕಂಪನಿಗಳಲ್ಲಿ ಒಳ್ಳೆ ಫೇರ್ ಪ್ರೈಸ್ ಅಂದರೆ ಒಂದು ಒಳ್ಳೆಯ ಉತ್ತಮವಾದಂತಹ ಬೆಲೆ ಇರುವಂತಹ ಪ್ರೈಸ್ನ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡೋದನ್ನು ಕಲಿತೆ ನಾನು ಅನ್ನೋದನ್ನ ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾರೆ. ಸೊ ಇವರು ಮೇನ್ ಆಗಿ ನೋಡುವಂಥದ್ದು ಎಕನಾಮಿಕಲ್ ಮೋಡ್ಸ್ ಅಥವಾ ಕಾಂಪಿಟೇಟಿವ್ ಅಡ್ವಾಂಟೇಜ್ಗಳು ಕಂಪನಿದು. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ಏನು, ಬೇಸಿಕಲಿ ಹೇಳಬೇಕು ಅಂತಂದರೆ ಇದನ್ನೊಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಮ್ಮ ಕ್ಲಾಸ್ಗಳಲ್ಲಿ, ಈಗ ನಾವು ಏನು ಸ್ಟಡಿ ಮಾಡಿದ್ವೋ ನಮ್ಮ ಕ್ಲಾಸ್ಗಳಲ್ಲಿ 20-30 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಅಂತಂದ್ರೆ 20-30 ಜನಗಳನ್ನು ಫಸ್ಟ್ ರ್ಯಾಂಕ್ ಬರೋಕ್ಕಾಗಲ್ಲ, ಸೆಕೆಂಡ್ ರ್ಯಾಂಕ್ ಬರೋಕ್ಕಾಗಲ್ಲ, ಥರ್ಡ್ ರ್ಯಾಂಕ್ ಬರೋಕ್ಕಾಗಲ್ಲ. ಏನಕ್ಕೆ? ಬಿಕಾಸ್ ಈ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಏನು ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಬರ್ತಾ ಇದ್ದಾರೆ ಒಬ್ಬ ಸ್ಟೂಡೆಂಟು ಅಥವಾ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತಂದರೆ ಅದರ ಅರ್ಥ ಮಿಕ್ಕಿರೋ ಸ್ಟೂಡೆಂಟ್ಸ್ಗಳೆಲ್ಲ ಅವನಿಗೆ ಕಾಂಪಿಟೇಟರ್ಸೇ, ಬಟ್ ಅವನು ಕಂಟಿನ್ಯೂಸ್ ಆಗಿ ಒಂದು ಫಸ್ಟ್ ರ್ಯಾಂಕ್ನ ಹೋಲ್ಡ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಮುಂಚೆಯಿಂದ ಅಂತ ಅಂದರೆ ಹಿ ಹ್ಯಾಸ್ ಅ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕಂಪೇರ್ ಟು ಅದರ್ ಸ್ಟೂಡೆಂಟ್. ಸೊ ಅವನಿಗೆ ಬೇರೆ ಕಾಂಪಿಟೇಟರ್ಸ್ ಇದ್ರೂ ಕೂಡ ಅವನಿಗೆ ಅವನದೇ ಆದಂತಹ ಒಂದು ಸ್ಪೆಷಾಲಿಟಿ ಇದೆ. ಸೊ ದಟ್ ಅವನು ಆ ಒಂದು ಫಸ್ಟ್ ರ್ಯಾಂಕನ್ನು ಸಸ್ಟೈನ್ ಹಾಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಸೊ ಹಾಗಾಗಿ ಅವನಿಗೊಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಕಂಪೇರಿಂಗ್ ಟು ದೀಸ್ ಅದರ್ ಸ್ಟೂಡೆಂಟ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿ. ಇದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದರೆ, ಈಗ ಒಂದು ಯಾವುದೇ ಒಂದು ಕಂಪನಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದೆ ಅಂತಂದ್ರೆ ಅದೇ ರೀತಿ ಪ್ರಾಡಕ್ಟ್ ಬೇರೆಯವ್ರು ಇದು ಒಂದು ಕಾಪಿ ಮಾಡ್ಬೋದಲ್ಲ. ಸೊ ಹಾಗಾಗಿ ಒಂದು ವಿಷಯ, ನಾವು ಯಾವುದೇ ಒಂದು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಕಂಪನಿಗಳಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜಸ್ಗಳನ್ನು ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಕಂಪನಿಗೆ ಒಳ್ಳೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಅಂತ ಅಂದ್ರೆ ಆ ಒಂದು ಕಂಪನಿ ಲಾಂಗ್ ಟರ್ಮ್ಗೆ ಸಸ್ಟೈನ್ ಆಗುವಂತಹ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಒಳ್ಳೆ ರಿಟರ್ನ್ ಅದು ಕನ್ಸಿಸ್ಟೆಂಟ್ ಆಗಿ ಕೊಡುವಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಥವಾ ಎಕನಾಮಿಕಲ್ ಮೋಡ್ಸ್ ಬಗ್ಗೆ ತಿಳ್ಕೊಳ್ಳೋದು ಆಸ್ ಅ ಕಾಮನ್ ಮ್ಯಾನ್ ಬಹಳನೇ ಒಂದು ಮುಖ್ಯವಾದಂತಹ ವಿಷಯವಾಗಿರುತ್ತೆ. ಸೊ ಇದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ ಏನು ಅಂತ ಆದ್ರೆ ನೆಕ್ಸ್ಟ್ ಕ್ವಶನ್ ಇಮಿಡಿಯೇಟ್ ಆಗಿ ಬರುವಂತದ್ದು, ಕರೆಕ್ಟ್ ಸರ್, ಹಾಗಾದ್ರೆ ನಾನು ಯಾವ ರೀತಿ ಐಡೆಂಟಿಫೈ ಮಾಡೋದು ಕಾಂಪಿಟೇಟಿವ್ ಅಡ್ವಾಂಟೇಜಸ್ಗಳನ್ನ? ಯಾವುದೇ ಒಂದು ಕಂಪನಿಯ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋದು ಏನಿದೆಯೋ ಆ ಕಂಪನಿ ಎಷ್ಟು ಎಕ್ಸೆಸ್ ರಿಟರ್ನ್ ಜನರೇಟ್ ಮಾಡ್ತಾ ಇದೆ, ಹಾಗೆ ಆ ಎಕ್ಸೆಸ್ ರಿಟರ್ನ್ ಎಷ್ಟು ದಿನಕ್ಕೆ ಅವ್ರು ಸಸ್ಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿರ್ಧಾರ ಪಟ್ಟಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಈ ಎಕ್ಸೆಸ್ ರಿಟರ್ನ್ ಅಂದ್ರೆ ಏನಪ್ಪಾ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಮೇನ್ ಆಗಿ ನಾವು ವಿಷಯ ತಿಳ್ಕೊಬೇಕಾಗಿರೋದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಅಗೇನ್ 2 ಭಾಗವಾಗಿ ನಾವು ಡಿವೈಡ್ ಮಾಡ್ಬೋದು. ಕಾಸ್ಟ್ ಆಫ್ ಡೆಪ್ಟ್ ಅಂಡ್ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಕರೀತಾರೆ. ಸೊ ಎರಡನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕಾಸ್ಟ್ ಆಫ್ ಡೆಪ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈಗ ಯಾವುದೇ ಒಂದು ಕಂಪನಿ ರನ್ ಆಗಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಕ್ಯಾಪಿಟಲ್ ಬೇಕೇ ಬೇಕಾಗುತ್ತೆ. 2 ರೀತಿಯಲ್ಲಿ ಈ ಒಂದು ಕಂಪನಿಯಲ್ಲಿ ಕ್ಯಾಪಿಟಲ್ ಬರುತ್ತೆ. ಒಂದು ಡೆಪ್ಟ್ ಮೂಲಕ ಅಥವಾ ಸಾಲ ಅಂತ ಹೇಳಿದ್ರೆ ಸಾಲ ತಗೊಳ್ಳೋದ್ರ ಮೂಲಕ ಅವರು ಅಮೌಂಟ್ ತಗೊಂಡು ಬರ್ಬೋದು ಕಂಪನಿಗೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಇಕ್ವಿಟೀಸ್ಗಳನ್ನ ಶೇರ್ ಮಾಡಿ, ಸೊ ಬೇಸಿಕಲಿ ಒಂದು ಪಬ್ಲಿಕ್ಗೆ ಅವ್ರ ಶೇರ್ಸ್ಗಳನ್ನ ಕೊಟ್ಬಿಟ್ಟು ಫಂಡ್ ರೈಸ್ ಮಾಡುವಂತಹ ಪಾಸಿಬಿಲಿಟಿ ಇರುತ್ತೆ. ಇದೆರಡು ಪಾಸಿಬಿಲಿಟಿ ಇರುತ್ತೆ. ಇದರಲ್ಲಿ ಡೆಪ್ಟ್ ಅಂತ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಡೆಪ್ಟ್ ಅಂತ ಏನು ನಾವು ಹೇಳಿದ್ವು, ಕಾಸ್ಟ್ ಆಫ್ ಡೆಪ್ಟ್ ಅಲ್ಲಿ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ, ಈಗ ಯಾವುದೇ ಒಂದು ಲೋನ್ ಇದೆ ಕಂಪನಿಲಿ ಅಂತ ಅಂದ್ರೆ ಆ ಲೋನ್ಗೆ ಅವ್ರು ಇಂಟ್ರೆಸ್ಟ್ ಕಟ್ಟಲೇಬೇಕಾಗಿರುತ್ತೆ. ಸೊ ಆ ಇಂಟ್ರೆಸ್ಟ್ ಏನು ಕೊಡ್ತಾರೋ ದಟ್ ಈಸ್ ನಥಿಂಗ್ ಬಟ್ ದ ಕಾಸ್ಟ್ ಆಫ್ ಡೆಪ್ಟ್. ಇಟ್ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ಏನು ಅವರು ಬಡ್ಡಿ ಏನು ಕಟ್ತಾರೋ ಅವರ ಸಾಲಕ್ಕೆ, ಆ ಒಂದು ಬಡ್ಡಿಗೆ ನಾವೇನಂತ ಹೇಳ್ತೀವಿ, ಕಾಸ್ಟ್ ಆಫ್ ಡೆಪ್ಟ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಆಫ್ ಡೆಪ್ಟ್ ಅನ್ನೋದು ಬಹಳ ಕ್ಲಿಯರ್ ಆಗೋಯ್ತು ನಮಗೆ. ಬಟ್ ಕಾಸ್ಟ್ ಆಫ್ ಈಕ್ವಿಟಿ, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ತಿಳ್ಕೊಳ್ಳೋದು. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು ನಿಮಗೆ, ಬಟ್ ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಅಂದ್ರೆ ಬೇಸಿಕಲಿ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಒಬ್ಬ ಇನ್ವೆಸ್ಟರ್ ಹೂಡಿಕೆ ಮಾಡ್ತಿದ್ದಾನೆ ಅಂತ ಅಂದ್ರೆ ಫಸ್ಟ್ ಥಿಂಗ್ ಏನು ನೋಡೋದು, ರಿಸ್ಕ್ ಎಷ್ಟಿದೆ ಅಪ್ಪ, ನಾನು ತಗೊಳ್ತಾ ಇರೋವಂಥದ್ರಲ್ಲಿ ರಿಸ್ಕ್ ಎಷ್ಟಿದೆ, ಹಾಗೆ ನಾನು ನೆಕ್ಸ್ಟ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಬಿಸ್ನೆಸ್ ಇಂದ. ಈಗ ನೀವು 10 ರೂಪಾಯಿ ರಿಸ್ಕ್ ತಗೊಂಡ್ಬಿಟ್ಟು 5 ರೂಪಾಯಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಇಸ್ ಇಟ್ ಅ ವರ್ತ್ ಡೀಲ್? ನೀವು ಅದನ್ನ ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ? ಆಬ್ವಿಯಸ್ಲಿ ಇಲ್ಲ. ಸೊ ಈ ಕಂಪನಿ ಜೋಡಿ ಇರೋಂತಹ ರಿಸ್ಕ್ ಏನಿದೆಯೋ ಬೇಸಿಕಲಿ ಇದನ್ನೇ ನಾವು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಸೊ ಇದನ್ನ ಸುಮಾರು ರೀತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಸ್ಟ್ ಆಫ್ ಈಕ್ವಿಟಿ ಅನ್ನೋದು ಒಂದೇ ರೀತಿ ಅಲ್ಲ, ಸುಮಾರು ರೀತಿಯಿಂದ ಡಿಪೆಂಡ್ ಆಗಿರುತ್ತೆ. ಸೊ ಅದೇನು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ಫಿನಾನ್ಷಿಯಲ್ ಲಿವರೇಜ್ ಅಂತ ಬರುತ್ತೆ. ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ, ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿ ಇರಲಿ, ಆ ಕಂಪನಿಯಲ್ಲಿ ಸಾಲಗಳು ಜಾಸ್ತಿ ಇದೆ, ಲೋನ್ ಜಾಸ್ತಿ ಇದೆ ಅಂತ ಅಂದ್ರೆ ಅದು ಒಂದು ಹೈ ರಿಸ್ಕ್ ಪಾಯಿಂಟ್ ಆಗುತ್ತೆ. ಹೈ ರಿಸ್ಕ್ ಇದೆ ಅಂತಂದ್ರೆ ಏನರ್ಥ,
ಕಾಸ್ಟ್ ಆಫ್ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ ಆ ಕಂಪನಿಯಲ್ಲಿ. ಇದು ಇನ್ನೊಂದು ಕಡೆಯಿಂದ ನೋಡೋದಾದ್ರೆ, ಈಗ ಸಾಲಗಳು ಕಡಿಮೆ ಇದೆ ಅಂತ ಅಂದ್ರೆ ಕಂಪನಿಯಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಬಂದು ಕಡಿಮೆ ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಆಪರೇಟಿಂಗ್ ಲಿವರೇಜ್. ಇಲ್ಲಿ ಏನಪ್ಪಾ ಅಂದ್ರೆ ಎರಡು ರೀತಿ ಕಾಸ್ಟ್ಗಳು ಬರುತ್ತೆ ಯಾವುದೇ ಒಂದು ಕಂಪನಿಯಲ್ಲಿ. ಫಿಕ್ಸೆಡ್ ಕಾಸ್ಟ್ ಅಂತ ಹೇಳ್ತಾರೆ, ಹಾಗೆ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಯಾವುದೋ ಒಂದು ಕಂಪನಿ ಇದೆ ಅಂತ ಅಂದ್ರೆ ಆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಲ್ರೆಡಿ ಸೆಟ್ ಮಾಡಿದೆಪ್ಪ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಸೆಟ್ ಮಾಡಿದ್ದಾರೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ ಎಲ್ಲ ಅವರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ವೇರಿಯೇಬಲ್ ಕಾಸ್ಟ್ ಆಗಲ್ಲ. ಅದೇ ಅವ್ರ ಹತ್ರ ಯಾವುದೋ ಒಂದು ಇನ್ವೆಂಟರೀಸ್ಗಳಿದೆ ಅಥವಾ ಯಾವುದೋ ಒಂದು ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಪ್ರಾಡಕ್ಟ್ಸ್ಗಳನ್ನ ಟೆಂಪರರಿ ಲೆವೆಲ್ಗೆ ಅಂತಂದ್ರೆ ದೋಸ್ ಆರ್ ದ ವೇರಿಯೇಬಲ್ ಕಾಸ್ಟ್ ಬೇಸಿಕಲಿ ದೇ ಅಕರ್. ಹಾಗಾಗಿ ಈ ಒಂದು ವಿಷಯದಲ್ಲಿ ನೋಡೋದಾದ್ರೆ ಫಿಕ್ಸೆಡ್ ಕಾಸ್ಟ್ ಜಾಸ್ತಿ ಇದೆ ಯಾವುದೇ ಒಂದು ಕಂಪನಿಯಲ್ಲಿ, ವೇರಿಯೇಬಲ್ ಕಾಸ್ಟ್ಗಿಂತ ಜಾಸ್ತಿ ಇದೆ ಫಿಕ್ಸೆಡ್ ಕಾಸ್ಟ್ಗಳು ಅಂತ ಅಂದ್ರೆ ಆ ಕಂಪನಿಯಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಅರ್ಥ. ಇದನ್ನ ನಿಮ್ಗೆ ಅರ್ಥ ಮಾಡಿಸೋದಾದ್ರೆ, ಲಾಸ್ಟ್ ಕೊರೋನಾ ವೈರಸ್ ಬಂದಾದ್ಮೇಲೆ ಸುಮಾರು ರೀತಿಯಲ್ಲಿ ಎಕನಾಮಿಕಲಿ ಹೊಡ್ತಾ ಬಿತ್ತು ನಮ್ಗೆ. ಇವತ್ತು ಸುಮಾರು ಜನ ಈ ಒಂದು ವಿಷಯವಾಗಿ ರಿಕವರ್ ಆಗ್ತಾ ಇದ್ದಾರೆ. ಸೊ ಬಟ್ ಆ ಟೈಮಲ್ಲಿ ಯಾರ್ಯಾರಿಗೆ ಈ ಫಿಕ್ಸೆಡ್ ಕಾಸ್ಟ್ಗಳು ಜಾಸ್ತಿ ಇತ್ತು, ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಅಲ್ಲೇ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಕಂಪನಿಯಲ್ಲಿ ಅಂತ ಯಾರ್ಯಾರಿದ್ರು ಅವರೆಲ್ಲ ಭಾಳ ಲಾಸ್ ಅನುಭವಿಸಿದ್ರು ಆ ಟೈಮಲ್ಲಿ. ಬಿಕಾಸ್ ಕಂಪ್ನಿನ ಶಟ್ ಡೌನ್ ಮಾಡಬೇಕಾಗಿ ಬಂತು. ಅವ್ರು ಅದನ್ನು ಚೇಂಜ್ ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ. ವೇರಿಯೇಬಲ್ ಕಾಸ್ಟ್ ಬೇಕಾದ್ರೆ ಏನಾದರೂ ವೇರಿಯೇಷನ್ಸ್ಗಳು ಮಾಡ್ಕೋಬೋದು ಅದರಲ್ಲಿ, ಆದರೆ ಫಿಕ್ಸೆಡ್ ಕಾಸ್ಟ್ಗಳೇನಿದೆಯೋ ಅದನ್ನ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫಿಕ್ಸೆಡ್ ಕಾಸ್ಟ್ಗಳು ಜಾಸ್ತಿ ಇದೆ ಕಂಪನಿಯಲ್ಲಿ ಅಂತ ಅಂದ್ರೆ ಆ ಕಂಪನಿ ಹೈ ರಿಸ್ಕ್ ಇದೆ. ಹಾಗಾಗಿ ಕಾಸ್ಟ್ ಆಫ್ ಇಕ್ವಿಟಿ ಕೂಡ ಒಂದು ಕಂಪನಿಯಲ್ಲಿ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಇಕ್ವಿಟಿ ಏನಿದೆ ಇದು ಡಿಪೆಂಡ್ ಆಗಿರುವಂತದ್ದು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂತ ಕರೀತಾರೆ. ಇದರ ಅರ್ಥ ಏನಪ್ಪಾ, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಆಮೇಲೆ ಇದೇನು ಅಂತ ನಿಮಗೆ ಅರ್ಥ ಆಗುತ್ತೆ. ಬೇಸಿಕಲಿ ಎರಡು ರೀತಿಯ ಒಂದು ಇಂಡಸ್ಟ್ರಿಗಳು ನೋಡೋದಾದ್ರೆ, ಈಗ ಜ್ಯುವೆಲರಿ ಶಾಪ್ ಇದೆ, ಹಾಗೆ ಮೆಡಿಕಲ್ ಶಾಪ್ ಇದೆ. ಸೊ ಈ ಎರಡರಲ್ಲೂ ನಮಗೆ ಬಹಳ ಅವಶ್ಯಕತೆ ಇರುವಂತದ್ದು ಯಾವುದು? ಮೆಡಿಕಲ್ ಶಾಪ್. ಸೊ ಜ್ಯುವೆಲರಿನ ನಾವು ತಗೊಳ್ಳದೇನೆ ನೆಕ್ಸ್ಟ್ ಲೆವೆಲ್ಗೆ ಪೋಸ್ಟ್ಪೋನ್ ಮಾಡಿದ್ರು, ನೆಕ್ಸ್ಟ್ ವರ್ಷ ತಗೊಳ್ತೀನಿ ಬಿಡಪ್ಪ, ಅದ್ರ ನೆಕ್ಸ್ಟ್ ವರ್ಷ ತಗೊಳ್ತೀನಿ ಅಂತ ಅನ್ಕೊಂಡ್ರು ಕೂಡ ನಡೆಯುತ್ತೆ. ಆದರೆ ನಮಗೇನೋ ಒಂದು ಕಾಯಿಲೆ ಬಿದ್ದಾಗ ಅಥವಾ ನಮಗೇನೋ ಒಂದು ಇಶ್ಯೂಸ್ಗಳಾದಾಗ ನಾವು ಮೆಡಿಕಲ್ನ ಪೋಸ್ಟ್ಪೋನ್ ಮಾಡಿ ನಾನು ಆಮೇಲೆ ತಗೊಳ್ತೀನಿ ಬಿಡು ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಕಸ್ಟಮರ್ ಡಿಪೆಂಡೆನ್ಸಿ ಏನಿದೆ ಈ ಥರ ಪ್ರಾಡಕ್ಟ್ಸ್ಗಳ ಮೇಲೆ, ಈಗ ಫಾರ್ಮಾಸ್ಯೂಟಿಕಲ್ ಅಂತ ತಗೊಳ್ಳೋದಾದ್ರೆ ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಆಲ್ವೇಸ್ ಲೆಸ್ ರಿಸ್ಕಿ ಇರುತ್ತೆ. ಬಿಕಾಸ್ ಬೈಯರ್ಸ್ ಡಿಪೆಂಡೆನ್ಸಿ ಏನಿದೆ ಆ ಪ್ರಾಡಕ್ಟ್ಸ್ಗಳ ಮೇಲೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೈಯರ್ಸ್ ಡಿಪೆಂಡೆನ್ಸಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಏನಿದೆ ಆ ಕಂಪನಿದು ಅದ್ರ ಮೇಲೆ ಜಾಸ್ತಿ ಇದ್ದಷ್ಟು ಈ ಒಂದು ಕಾಸ್ಟ್ ಆಫ್ ಇಕ್ವಿಟಿ ಅನ್ನೋದು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಲ್ಲಿ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಇನ್ ಕೇಸ್ ಏನಾದರೂ ಬೈಯರ್ ಡಿಪೆಂಡೆನ್ಸಿ ಏನಿದೆ ಅವ್ರ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ಗಳ ಮೇಲೆ ಅದು ಕಡಿಮೆ ಇದೆ, ಇಲ್ಲಪ್ಪ ಚಲೆಗ ಮುಂದೆ ನೋಡ್ಕೊಳ್ಳೋಣ ಅನ್ನೋ ತರ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ಗಳು ಆ ಕಂಪನಿ ರೆಡಿ ಮಾಡ್ತಾ ಇದ್ರೆ ಆವಾಗ ಆ ಒಂದು ಕಂಪನಿ ರಿಸ್ಕಿಯರ್ ಆಗಿರುತ್ತೆ. ಹಾಗಾಗಿ ಕಾಸ್ಟ್ ಆಫ್ ಇಕ್ವಿಟಿ ಕೂಡ ಒಂದು ಕಂಪನಿಯಲ್ಲಿ ಜಾಸ್ತಿ ಇದೆ ಇನ್ ಟರ್ಮ್ಸ್ ಆಫ್ ದ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಕ್ರೈಟೀರಿಯಾ ಬಂದು ರಿಸ್ಕ್ ಫ್ರೀ ರೇಟ್. ಸೊ ರಿಸ್ಕ್ ಫ್ರೀ ರೇಟ್ ಅಂದ್ರೆ ಏನಪ್ಪಾ, ರಿಸ್ಕ್ ದಟ್ ಯು ಗೆಟ್ ಆನ್ ದ ಗೌರ್ಮೆಂಟ್ ಬಾಂಡ್. ಸೊ ಬೇಸಿಕಲಿ ಗೌರ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ನಂಬರ್. ಸೊ ರಿಸ್ಕ್ ಫ್ರೀ ರೇಟ್ ಯೂಶುವಲಿ ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಏನಕ್ಕೆ ಇದರಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ರಿಸ್ಕ್ ಫ್ರೀ ರೇಟ್ 7% ಇದೆ ಅಂತ ಅಂದ್ರೆ ಈಗ ಗೌರ್ಮೆಂಟ್ ಅಶ್ಯೂರ್ ಕೊಡುತ್ತೆ, ನೋಡಪ್ಪ ನಾನು ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ 7% ನಾನು ನಿಮಗೆ ರಿಸ್ಕ್ ಫ್ರೀ ರೇಟ್ನ ಕೊಡ್ತೀನಿ, ನಿಮ್ಗೆ ಯಾವ್ದಾದ್ರು ಕ್ಯಾಪಿಟಲ್ ರಿಸ್ಕ್ ಇರಲ್ಲ, ಬಟ್ 7% ರಿಟರ್ನ್ ಕೊಡ್ತೀನಿ ಅಂತ ಹೇಳುತ್ತೆ. ಬಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಈಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ರಿಸ್ಕ್ ಫ್ರೀ ರೇಟ್ ಆಲ್ರೆಡಿ 7% ಸಿಗ್ತಿದೆ. ಇದ್ರ ಮೇಲೆ ನೀವು ಹೈಯರ್ ಅಮೌಂಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆಬ್ವಿಯಸ್ಲಿ ಲೆಟ್ಸ್ ಸೇ ಒಂದು 4% ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮಾರ್ಕೆಟಿಂದ ಅಂತಂದರೆ 7% ರಿಸ್ಕ್ ಫ್ರೀ ರೇಟು ಪ್ಲಸ್ 4%. ಸೊ ಟೋಟಲ್ 11% ಏನಿದೆಯೋ ಇದು ನಿಮ್ಮ ಕಾಸ್ಟ್ ಆಫ್ ಈಕ್ವಿಟಿ ಆಗಿರುತ್ತೆ ಈ ಸಿನಾರಿಯೋದಲ್ಲಿ. ಸಪೋಸ್ ಲೆಟ್ಸ್ ಸೇ ಅಸ್ಯೂಮ್ ಈ ರಿಸ್ಕ್ ಫ್ರೀ ರೇಟ್ 7% 10% ಅಪ್ಪ, 7% ಇಲ್ಲ ನಾನು 10% ರಿಸ್ಕ್ ಫ್ರೀ ರೇಟ್ ಕೊಡ್ತೀನಿ ಅಂತ ಅಂದರೆ ಆ ಥರ ಸಮಯದಲ್ಲಿ ನೀವು ಸ್ಟಿಲ್ 11% ಎಕ್ಸೆಪ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ಇಲ್ಲ, ಬಿಕಾಸ್ ಆಲ್ರೆಡಿ ನಿಮ್ಗೆ 10% ರಿಸ್ಕ್ ಫ್ರೀ ರೇಟಲ್ಲೇ ನಿಮ್ಗೆ ಇಂಟ್ರೆಸ್ಟ್ ಸಿಗ್ತಾ ಇದೆ. ಸೊ ವೈ ಯು ಗೋ ಫಾರ್ 11%? ಆಬ್ವಿಯಸ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ ಅವಾಗ. ಸೊ ಹಾಗಾಗಿ ರಿಸ್ಕ್ ಫ್ರೀ ರೇಟ್ ಅನ್ನೋದು ಕೂಡ ಬಹಳನೇ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಇದ್ರ ಮೇಲೂ ಕಾಸ್ಟ್ ಆಫ್ ಇಕ್ವಿಟಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಸಮರೈಸೇಷನ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಹಾಗೆ ಕಾಸ್ಟ್ ಆಫ್ ಡೆಪ್ಟ್ ಈ ಎರಡನ್ನೂ ಸೇರಿಸಿದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗುತ್ತೆ. ಸೊ ಸಪೋಸ್ ಈಗ ಯಾವುದೋ ಒಂದು ಕಂಪ್ನಿ ಲೋನೇ ಇಲ್ಲಪ್ಪ, ಸಾಲನೇ ಇಲ್ಲ ಅಂತ ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಏನಿದೆಯೋ ಇದೇ ನಥಿಂಗ್ ಬಟ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಿರುತ್ತೆ. ಸೊ ಇವಾಗ ವಿಷಯಕ್ಕೆ ಬರೋಣ. ನಾನು ಅರ್ಲಿಯರ್ ಮುಂಚೆನೇ ಡಿಸ್ಕಸ್ ಮಾಡಿದೆ ಎಕ್ಸೆಸ್ ಕ್ಯಾಪಿಟಲ್ ಯಾವ ಕಂಪ್ನಿಗಳು ಜನರೇಟ್ ಮಾಡ್ತಾ ಇದೆಯೋ ಲಾಂಗ್ ಟರ್ಮ್ಗೆ ಅದು ಜನರೇಟ್ ಮಾಡ್ತಾ ಇದೆ ಅಂತಂದರೆ ಅವಕ್ಕೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ. ಆ ಥರ ಒಂದು ಕಂಪನಿಗಳಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಕಂಪೇರ್ ಟು ದೇರ್ ಕಾಂಪಿಟೇಟರ್ಸ್ ಅಂತ ಹೇಳ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಬಟ್ ಇದನ್ನು ಯಾವ ರೀತಿಯಲ್ಲಿ ನೋಡೋಕ್ಕಾಗುತ್ತೆ ನಾವು? ROC ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಈ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಏನಿದೆಯೋ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಕಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಇದು ಎಕ್ಸೆಸ್ ರಿಟರ್ನ್ ಕೊಟ್ಟಿದೆ ಕಂಪನಿ, ಎಕ್ಸೆಸ್ ರಿಟರ್ನ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಈ ಎಕ್ಸೆಸ್ ರಿಟರ್ನ್ ಲಾಂಗ್ ಟರ್ಮ್ಗೆ ಸಸ್ಟೈನ್ ಮಾಡ್ಕೊಂಡು ಹೋಗ್ತಾ ಇದೆ ಕಂಪನಿ ಅಂತ ಅಂದ್ರೆ ಆ ನಿಟ್ಟಿನಲ್ಲಿ ನಾವು ಒಂದು ಕಂಪನಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ನ ಹೊಂದಿರುತ್ತೆ ಕಂಪೇರ್ ಟು ದೇರ್ ಕಾಂಪಿಟೇಟರ್ಸ್ ಅಂತ ನಾವು
ಹೇಳಕ್ಕಾಗುತ್ತೆ. ಸೊ ಇದು ಒಂಥರ ಇಂಟರ್ ಲಿಂಕ್ಡ್ ಕಾನ್ಸೆಪ್ಟ್. ಹೇಗೆ ಅಂತಂದ್ರೆ ಎಕ್ಸೆಸ್ ರಿಟರ್ನ್ ಜನರೇಟ್ ಮಾಡಬೇಕು. ಎಕ್ಸೆಸ್ ರಿಟರ್ನ್ ಅಲ್ಲಿ ಮೇನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂತು. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಕಾಸ್ಟ್ ಆಫ್ ಡೆಪ್ಟ್, ಕಾಸ್ಟ್ ಆಫ್ ಇಕ್ವಿಟಿ ಅಂತ ಬರುತ್ತೆ. ಇದೆರಡು ಸೇರ್ಕೊಂಡು ಕಾಸ್ಟ್ ಆಫ್ ಕ್ಯಾಪಿಟಲ್ ಆಯ್ತು. ROC, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ ಇದಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಅದರ ಅರ್ಥ ಎಕ್ಸೆಸ್ ರಿಟರ್ನ್ ಜನರೇಟ್ ಮಾಡಿದೆ ಕಂಪನಿ ಅಂತ ಅರ್ಥ. ಸೊ ಈ ಎಕ್ಸೆಸ್ ರಿಟರ್ನ್ ಲಾಂಗ್ ಟರ್ಮ್ಗೆ ಜನರೇಟ್ ಮಾಡ್ತಾ ಇದೆ ಒಂದು ಕಂಪನಿ ಅಂತ ಅಂದ್ರೆ ಆ ಕಂಪನಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ನ ಹೊಂದಿರುತ್ತೆ ಕಂಪೇರ್ ಟು ದೇರ್ ಕಾಂಪಿಟೇಟರ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಇದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಥವಾ ಒಂದು ಎಕನಾಮಿಕಲ್ ಮೋಟ್ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ನೋಡ್ಕೋಬೇಕಾಗಿರುವಂತಹ ವಿಷಯ ಒಂದು ಯಾವ್ಯಾವ ರೀತಿಯಲ್ಲಿ ಈ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಇರುತ್ತೆ, ಇದನ್ನ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ವೆಲ್, ಈ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಗಳಂತ ಬಂದರೆ ಮೊದಲನೇದಾಗಿ ಎಕನಾಮೀಸ್ ಆಫ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಫಿಕ್ಸೆಡ್ ಕಾಸ್ಟ್ಗಳು ಜಾಸ್ತಿ ಇದೆ ಆ ಕಂಪನಿ ಪ್ರಾಡಕ್ಟ್ನ ರೆಡಿ ಮಾಡ್ಲಿಕ್ಕೆ ಅಂತ ಅಂದ್ರೆ, ಈಗ ಸಪೋಸ್ ಅವ್ರು ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟ್ ಮಾಡಬೇಕು, ಒನ್ ಟೈಮ್ ಜಾಸ್ತಿ ಕಾಸ್ಟ್ಗಳು ಅವರಿಗೆ ಇನ್ಕರ್ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ. ಈ ತರ ಸಮಯದಲ್ಲಿ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿಗಳು ಏನಿರುತ್ತೋ ಈ ಒಂದು ಪರ್ಟಿಕ್ಯುಲರ್ ನಿಟ್ಟಿನಲ್ಲಿ ಇರುವಂಥದ್ದು, ಆಲ್ರೆಡಿ ಅವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೊಂದಿರುತ್ತೆ. ಹಾಗೆ ಅವರು ಮೋರ್ ಅಂಡ್ ಮೋರ್ ಯೂನಿಟ್ಸ್ಗಳನ್ನು ಅವರು ಜನರೇಟ್ ಮಾಡುವಂಥ ಕೆಪಬಿಲಿಟಿ ಅವ್ರಿಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರ ಪರ್ ಯೂನಿಟ್ ಕಾಸ್ಟ್ ಏನಿದೆಯೋ, ಅವ್ರು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಆಗುವಂಥ ಕಾಸ್ಟ್ ಏನಿದೆಯೋ ಅದನ್ನು ಅವರು ಕಂಟ್ರೋಲ್ ಮಾಡೋದು ಎಫೆಕ್ಟಿವ್ ರೀತಿಯಲ್ಲಿ ಅವ್ರಿಗೊಂದು ಕಂಟ್ರೋಲಲ್ಲಿ ಇರುವಂತಹ ಪಾಸಿಬಿಲಿಟೀಸ್ಗಳಿರುತ್ತೆ. ಯಾಕೆ, ಆಲ್ರೆಡಿ ಅವರು ಆ ಫಿಕ್ಸೆಡ್ ಕಾಸ್ಟನ್ನು ಇನ್ಕರ್ ಆಗಿರ್ತಾರೆ. ಹಾಗೆ ಅವ್ರಿಗೊಂದು ದೊಡ್ಡ ಸ್ಕೇಲಲ್ಲಿ ಆಲ್ರೆಡಿ ಒಂದು ಇಂಡಸ್ಟ್ರಿನ ಡೆವಲಪ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾರೊಬ್ಬರು ಹೊಸಬ್ರು ಅವ್ರಿಗೆ ಕಾಂಪೀಟ್ ಮಾಡಬೇಕು ಅಂತ ಅಂದರೆ ಅವರ ಪ್ರಾಡಕ್ಟ್ಗೆ, ಆ ಹೊಸಬರಿಗೆ ಆ ಒಂದು ಅದನ್ನ ಪ್ರಾಡಕ್ಟ್ನ ಮಾರ್ಕೆಟಿಗೆ ತರಬೇಕಪ್ಪ ಅಂತ ಅಂದರೆ ಆಬ್ವಿಯಸ್ಲಿ ಅವರೆಲ್ಲ ಈ ಫಿಕ್ಸೆಡ್ ಕಾಸ್ಟ್ಗಳು ಜಾಸ್ತಿ ಅವ್ರಿಗೆ ಇನ್ಕರ್ ಆಗೋದ್ರಿಂದ ಇನಿಷಿಯಲಿ ಅವರು ಈ ಥರ ಒಂದು ಪ್ರಾಡಕ್ಟ್ಸ್ಗಳಿಗೆ ಕಾಂಪೀಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಈ ಒಂದು ಫಿಕ್ಸೆಡ್ ಕಾಸ್ಟ್ ಇರುವಂತಹ ಕಂಪನಿಗಳಿರುತ್ತೆ, ಫಿಕ್ಸೆಡ್ ಕಾಸ್ಟ್ ಹೈ ಇರುವಂತಹ ಕಂಪನಿಗಳಿರುತ್ತೆ, ಅವಕ್ಕೆ ಯೂಶುವಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ ಎಕನಾಮೀಸ್ ಆಫ್ ಸ್ಕೇಲ್. ಸೊ ನೆಕ್ಸ್ಟ್ ಬಂದು ನೆಟ್ವರ್ಕ್ ಎಫೆಕ್ಟ್ ಅಂತ ಹೇಳ್ತಾರೆ. ನೆಟ್ವರ್ಕಿಂಗ್ ಎಫೆಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಪ್ರೊಡಕ್ಷನ್ ಸರ್ವಿಸಸ್ಗೆ. ಏನಪ್ಪಾ ಅಂತ ಅಂದ್ರೆ ಈಗ ಜಾಸ್ತಿ ಜನ ಪ್ರಾಡಕ್ಟ್ನ ಯೂಸ್ ಮಾಡಿದಷ್ಟು, ಜಾಸ್ತಿ ಜನ ಒಂದು ಸರ್ವಿಸ್ಗಳನ್ನ ಯೂಸ್ ಮಾಡಿದಷ್ಟು ಆ ಒಂದು ಪರ್ಟಿಕ್ಯುಲರ್ ಕಂಪನಿ, ಆ ಒಂದು ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಸರ್ವಿಸಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಝೊಮ್ಯಾಟೊ. ಸೊ ಝೊಮ್ಯಾಟೊ ಅನ್ನೋದು ಬೇಸಿಕಲಿ ಒಂದು ಫುಡ್ ಡೆಲಿವರಿ ಹಾಗೆ ರೆಸ್ಟೋರೆಂಟ್ ಲಿಸ್ಟಿಂಗ್ ಕಂಪನಿ ಆಗಿರುತ್ತೆ ಅಥವಾ ಒಂದು ಆ್ಯಪ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಈಗ ಜಾಸ್ತಿ ಯೂಸರ್ಸ್ಗಳು ಬಂದಷ್ಟು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಯೂಸರ್ಸ್ ಇಂಟ್ರೆಸ್ಟ್ ಏನಿದೆ ಇವ್ರ ವೆಬ್ಸೈಟ್ ಆಗಿ ಅಪ್ಲಿಕೇಶನ್ ಯೂಸ್ ಮಾಡೋದು ಜಾಸ್ತಿ ಆಗುತ್ತೆ. ಸೊ ಇದು ನಂಬರ್ ಆಫ್ ಯೂಸರ್ಸ್, ನಂಬರ್ ಆಫ್ ನೆಟ್ವರ್ಕ್ ಏನಿದೆ ಇದು ಜಾಸ್ತಿ ಆಗ್ತಾ ಹೋದಷ್ಟು ಈ ಒಂದು ಕಂಪನಿಗೆ ವ್ಯಾಲ್ಯೂ ಬರುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಬಂದು ಫೇಸ್ಬುಕ್. ಇವತ್ತಿನ ಕಾಲಕ್ಕೆ ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರು ಯಾರು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ, ಬಿಕಾಸ್ ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ನೆಟ್ವರ್ಕಿಂಗ್ ಎಫೆಕ್ಟ್. ಸೊ 10 ಜನದಿಂದ 100 ಜನ ಯೂಸ್ ಮಾಡಿದ್ರು, 100 ಜನದಿಂದ 1000 ಜನ. ಸೊ ಈ ತರ ಕಂಪೌಂಡೆಡ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ಗೆ ನೆಟ್ವರ್ಕಿಂಗ್ ಎಫೆಕ್ಟ್ ಆದಾಗ ಆ ತರ ಒಂದು ಕಂಪನಿಗಳಲ್ಲಿ ಒಂದು ಒಳ್ಳೆಯ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಅಂತ ನಾವು ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ನೆಟ್ವರ್ಕಿಂಗ್ ಎಫೆಕ್ಟ್. ನೆಕ್ಸ್ಟ್ ಬಂದು ಸ್ವಿಚಿಂಗ್ ಕಾಸ್ಟ್ ಅಂತ ಹೇಳ್ತಾರೆ. ಸ್ವಿಚಿಂಗ್ ಕಾಸ್ಟ್ ಏನಪ್ಪಾ ಅಂತ ಅಂದ್ರೆ ಈಗ ಯಾವುದೇ ಒಂದು ಕಂಪನಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಗಳಲ್ಲಿ ಏನಾದರೂ ಚೇಂಜಸ್ ಗಳು ತರಬೇಕು, ಅವರು ಎಕ್ಸಿಸ್ಟಿಂಗ್ ಇರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡಬೇಕು, ಬ್ರ್ಯಾಂಡ್ ಚೇಂಜ್ ಮಾಡೋದಾಗ್ಲಿ ಅಥವಾ ಸಪ್ಲೈಯರ್ಗಳನ್ನ ಚೇಂಜ್ ಮಾಡೋದಾಗ್ಲಿ, ಈ ಥರ ಆದಾಗ ಒಂದು ರೆಗ್ಯುಲರ್ ಪ್ರೋಸೆಸ್ಗೆ ಬಹಳನೇ ಒಂದು ಚೇಂಜಸ್ಗಳು ಕಾಣುತ್ತೆ. ಹಾಗಾಗಿ ಆ ಪ್ರೋಸೆಸ್ಗಳಲ್ಲಿ ಅವರು ಕಲಿಬೇಕಾಗಿರುವಂಥದ್ದು ಜಾಸ್ತಿ ಇರುತ್ತೆ, ಟೈಮ್ ಆ್ಯಂಡ್ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಆ ಟೈಮಲ್ಲಿ ಆಗುವಂತಹ ಒಂದು ಕಾಸ್ಟ್ ಇನ್ಕರ್ ಏನಿದೆ, ಆ ಟೈಮಲ್ಲಿ ಆಗುವಂತಹ ಒಂದು ಕಾಸ್ಟ್ ಏನಿದೆ ಅವರಿಗೆ, ಅದನ್ನು ನಾವು ಸ್ವಿಚಿಂಗ್ ಕಾಸ್ಟ್ ಅಂತ ಕರಿತೀವಿ. ಸೊ ಬೇಸಿಕಲಿ ಸ್ವಿಚಿಂಗ್ ಕಾಸ್ಟ್ ಅನ್ನೋದು ಕಡಿಮೆ ಇದ್ದಷ್ಟು ಒಳ್ಳೆಯದು, ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರುತ್ತೆ ಯಾವುದೋ ಒಂದು ಕಂಪನಿಗೆ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬಂದು ಬ್ರ್ಯಾಂಡ್. ಸೊ ನಾವು ಇವತ್ತು ಯಾವುದೋ ಒಂದು ಕ್ಲಾತ್ ಪರ್ಚೇಸ್ ಮಾಡಬೇಕು ಅಥವಾ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂದ್ರೆ ಫಸ್ಟ್ ನೋಡೋದೇ ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಅಪ್ಪ ಇದು, ಬಿಕಾಸ್ ವಿ ಬಿಲೀವ್ ಇನ್ ಬ್ರ್ಯಾಂಡ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಆಪಲ್ ಐಫೋನ್. ಸೊ ಇವತ್ತಿಗೂ ಜನ ಎಷ್ಟು ಕ್ರೇಜ್ ಆಗಿ ಆ ಒಂದು ಆಪಲ್ ಐಫೋನ್ ನ ತಗೊಳ್ತಾರೆ, ಬಿಕಾಸ್ ಆಫ್ ದ ಬ್ರ್ಯಾಂಡ್ ಅಂಡ್ ಕ್ವಾಲಿಟಿ. ಸೊ ಬೇಸಿಕಲಿ ಬ್ರ್ಯಾಂಡ್ ಅನ್ನ ಇಲ್ಲಿವರೆಗೂ ಸಸ್ಟೈನ್ ಮಾಡ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ಬ್ರ್ಯಾಂಡಿಂಗ್ ಅನ್ನೋದು ಯಾವುದೇ ಒಂದು ಕಂಪನಿ ಪ್ರಾಡಕ್ಟ್ಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ FMCG ಪ್ರಾಡಕ್ಟ್ಸ್ಗಳು ಆ ಥರದ್ದೆಲ್ಲ ನೋಡೋದಾದ್ರೆ ಅವರೆಲ್ಲ ವೇರಿಯಬಲ್ ಬ್ರ್ಯಾಂಡ್ಸ್ಗಳು, ಅವ್ರದೇ ಒಂದೇ ಕಂಪನಿ ಇದ್ರೂ ಬ್ರ್ಯಾಂಡ್ಸ್ಗಳು ಬೇರೆ ಇಟ್ಕೊಂಡು ಅವ್ರು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ಕೊಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಯೂಶುವಲಿ ಬ್ರ್ಯಾಂಡ್ ಜಾಸ್ತಿ ಇದೆ, ಬ್ರ್ಯಾಂಡಿಂಗ್ ಜಾಸ್ತಿ ಇದೆ ಒಂದು ಪ್ರೊಡಕ್ಷನ್ ಸರ್ವಿಸ್ಗೆ ಅಥವಾ ಒಂದು ಕಂಪನಿಗೆ ಅಂತಂದ್ರೆ ಪ್ರೈಸಿಂಗ್ ಸ್ಲೈಟ್ ಆಗಿ ಜಾಸ್ತಿ ಇಡಬಹುದು. ಸೊ ಪ್ರೈಸ್ ಜಾಸ್ತಿ ಕೊಟ್ಟು ಜನ ತಗೊಳ್ಳಿಕ್ಕೇನು ಹಿಂದೆ ಮುಂದೆ ನೋಡಲ್ಲ. ಸೊ ಆ ಥರ ಸಮಯದಲ್ಲಿ ಅವರಿಗೆ ಮಾರ್ಜಿನ್ಸ್ ಕೂಡ ಜಾಸ್ತಿ ಇರುತ್ತೆ ಬಿಸ್ನೆಸ್ ಅಲ್ಲಿ. ಸೊ ಹಾಗಾಗಿ ಇದು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿರುತ್ತೆ ಬ್ರ್ಯಾಂಡಿಂಗ್ ಅನ್ನೋದು. ಸೊ ನೆಕ್ಸ್ಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬಂದು ಕಾರ್ನರ್ಡ್ ರಿಸೋರ್ಸಸ್ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಪೇಟೆಂಟ್. ಈಗ ಯಾವುದೇ ಒಂದು ಕಂಪನಿ ಅವರು ಪ್ರೊಡಕ್ಷನ್ ಸರ್ವಿಸಸ್ ಇಟ್ಕೊಂಡಿದೆ ಅಂತಂದ್ರೆ ಆ ಪ್ರೊಡಕ್ಷನ್ ಸರ್ವಿಸ್ ಎಷ್ಟರ ಮಟ್ಟಿಗೆ ಅವರು ಅದರ ಒಂದು ಪೇಟೆಂಟ್ ಅನ್ನ ಓನ್ ಮಾಡಿದ್ದಾರೆ, ಅವ್ರದೇ ಆದಂತಹ ಸ್ಪೆಷಲ್ ಪೇಟೆಂಟ್ ಏನಾದ್ರು ಅವ್ರಿಗೆ ಮಾತ್ರ ಅವೈಲಬಿಲಿಟಿ ಇದೆಯಾ, ಅದನ್ನ ಬೇರೆ ಯಾರು ಕಾಪಿ ಮಾಡೋಕೆ ಪಾಸಿಬಿಲಿಟಿ ಇಲ್ವಾ.
ಸೊ ಆ ಕ್ವಶನ್ಸ್ಗಳನ್ನ ಕೇಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಆ ಥರ ಇದ್ದರೆ ಸಪೋಸ್ ಅವ್ರ ಪ್ರಾಡಕ್ಟ್ ಏನಿದೆ, ಸರ್ವಿಸ್ ಏನಿದೆಯೋ ಅವರಿಗೆ ಮಾತ್ರ ಸೀಮಿತವಾಗಿದ್ದು ಆ ಪೇಟೆಂಟ್ ಕಂಪ್ಲೀಟ್ ರೈಟ್ಸ್ಗಳು ಅವರು ಹೊಂದಿದ್ದಾರೆ ಅಂತ ಅಂದ್ರೆ ಆ ಒಂದು ಕಂಪನಿಗೆ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿರುತ್ತೆ ಇದು ಇನ್ ಟರ್ಮ್ಸ್ ಆಫ್ ಕನ್ಸರ್ನ್ ರಿಸೋರ್ಸಸ್ ಅಲ್ಲಿ. ಹಾಗಾಗೇನೆ ಪ್ಯಾರಾಸಿಟಮಲ್ ಇಂಡಸ್ಟ್ರೀಸ್ಗಳು, ಮೆಡಿಕಲ್ ಇಂಡಸ್ಟ್ರೀಸ್ ಏನಿದೆಯೋ ಈ ಬಹಳನೇ R&D ಮೇಲೆ ಬಹಳ ವರ್ಕ್ ಮಾಡ್ತಿರ್ತಾರೆ. ಏನಕ್ಕೆ ಅಂತ ಅಂದ್ರೆ ಎಸ್ಪೆಷಲಿ ಟು ಗೇನ್ ದ ಪೇಟೆಂಟ್ ಎಕ್ಸೆಸ್. ಆ ಪೇಟೆಂಟ್ ಅವ್ರ ಹತ್ರ ಇದೆ ಅಂತ ಅಂದ್ರೆ ಅವ್ರನ್ನ ಮತ್ತೆ ಬೇರೆಯವರು ಕಾಪಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪೇಟೆಂಟ್ ಎಕ್ಸೆಸ್ ಇದೆ ಆ ಕಂಪನಿಗೆ, ಅವ್ರ ಪ್ರೊಡಕ್ಷನ್ ಸರ್ವಿಸಸ್ಗೆ ಅಂತ ಅಂದ್ರೆ ಅದು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬಹಳನೇ ಮುಖ್ಯವಾಗಿರುತ್ತೆ. ಇದನ್ನ ಕೌಂಟರ್ ಪೊಸಿಷನಿಂಗ್ ಅಥವಾ ಡಿಸ್ರಪ್ಷನ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಇದನ್ನ ತಿಳ್ಕೊಳ್ಳೋದು ಆಸ್ ಅನ್ ಇನ್ವೆಸ್ಟರ್, ಬಿಕಾಸ್ ಇದು ಒಂದು ಇಂಡಸ್ಟ್ರಿಯಲ್ಲಿ ಬಹಳ ಮೇಜರ್ ಆಗಿ ಚೇಂಜಸ್ ತರುವಂತಹ ಪಾಸಿಬಿಲಿಟಿ ಇರುತ್ತೆ. ಇದೇನಪ್ಪಾ ಅಂತ ಅಂದ್ರೆ ಡಿಸ್ರಪ್ಷನ್ ಅಂತ ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಪ್ರಾಪರ್ ಆಗಿ ರನ್ ಆಗ್ತಾ ಇದೆ, ಬಟ್ ಆ ಒಂದು ಬಿಸ್ನೆಸ್ ಅಲ್ಲಿ ಮತ್ತೆ ಇನ್ನೊಬ್ಬ ಹೊಸ ಕಾಂಪಿಟೇಟರ್ ಎಂಟರ್ ಆಗಿದ್ದಾನೆ ವಿತ್ ಹೊಸ ಪ್ಲಾನ್ಗಳು, ಹೊಸ ಸ್ಟ್ರಾಟಜಿಗಳು ಇಟ್ಕೊಂಡು ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ. ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಲಾಸ್ಟ್ ರಿಲಯನ್ಸ್ ಜಿಯೋ ಬಂತು ಯಾವಾಗ, ಒಂದು 4 ವರ್ಷದ ಹಿಂದೆ. ಎಲ್ಲ ಕಂಪ್ನಿಗಳು ಬಹಳ ರೀತಿಯಲ್ಲಿ ಟೆಲಿಕಾಂ ಇಂಡಸ್ಟ್ರೀಸ್ ಅಲ್ಲಿ ಬಹಳ ರೀತಿಯಲ್ಲಿ ಚಾರ್ಜ್ಗಳು ಮಾಡ್ತಾ ಇದ್ರು, ನಮಗೆ ಡೇಟಾ ಯೂಸೇಜ್ಗೆಲ್ಲ ಬಹಳ ಕಷ್ಟ ಆಗ್ತಾ ಇತ್ತು. ಬಟ್ ಆ ಟೈಮಲ್ಲಿ ಜಿಯೋ ಇಂಟ್ರೊಡ್ಯೂಸ್ ಆಯಿತು, ಅನ್ಲಿಮಿಟೆಡ್ ಕಾಲ್, ಅನ್ಲಿಮಿಟೆಡ್ ಇಂಟರ್ನೆಟ್ ಅಂತ ಬಿಟ್ಬಿಟ್ರು. ಎಂಟೈರ್ ಇಂಡಸ್ಟ್ರಿಗೆ ಒಂದು ಬಹಳ ಇಶ್ಯೂ ಆಗಿತ್ತು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ಈ ತರ ಸಮಯದಲ್ಲಿ, ಡಿಸ್ರಪ್ಷನ್ ಆಗುವಂತಹ ಸಮಯದಲ್ಲಿ, ಅಥವಾ ಈ ತರ ಬಿಸ್ನೆಸ್ ಅಲ್ಲಿ ಹೊಸ ಒಂದು ಕಾಂಪಿಟೇಟರ್, ಹೊಸ ಪ್ಲಾನ್ಸ್ಗಳು, ಹೊಸ ರೀತಿಯಲ್ಲಿ ಒಂದು ಸ್ಟ್ರಾಟಜಿ ಇಟ್ಕೊಂಡು ಎಂಟರ್ ಆದಾಗ ಎಕ್ಸಿಸ್ಟಿಂಗ್ ಇರೋ ಬಿಸ್ನೆಸ್ ಮಾಡೆಲ್ಗಳು ಯಾವ ರೀತಿ ಸ್ಟ್ರಾಟಜಿಟಿಕ್ ಆಗಿ ನೆಕ್ಸ್ಟ್ ಮೂವ್ ತಗೊಳ್ತಾರೆ, ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅವರು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗೋಕ್ಕೆ ಪಾಸಿಬಿಲಿಟಿ ಇದೆಯಲ್ಲ ಅಂತ ತಿಳ್ಕೊಳ್ಳೋಕೆ. ಸೊ ಹಾಗಾಗಿ ಕೌಂಟರ್ ಪೊಸಿಷನಿಂಗ್ ಅಥವಾ ಡಿಸ್ರಪ್ಷನ್ ಅನ್ನೋದು ಕೂಡ ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಇದು ಒಂದು ವಿಷಯಗಳನ್ನ ಮಾನಿಟರ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದರೂ ಯಾವುದೇ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಅದರಲ್ಲಿ ಏನಾದರೂ ಡಿಸ್ರಪ್ಷನ್ ಪ್ಲೇಯರ್ ಬಂದಿದ್ದಾರೆ, ಈ ಥರ ಹೊಸ ಒಂದು ಬಿಸ್ನೆಸ್ ಬಂದಿದೆ, ಅವ್ರು ಈ ಥರ ಒಂದು ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ಸಲ್ಲಿ ಇರುವಂತಹ ಒಂದು ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡೋಕೆ ಹೋಗ್ತಾ ಇದೆ, ಹಾಗೆ ಆ ಕಂಪನಿಗಳು ಯಾವ ರೀತಿ ನೆಕ್ಸ್ಟ್ ಸ್ಟ್ರಾಟಜೀಸ್ಗಳನ್ನ ಡೆವಲಪ್ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಬರುತ್ತೆ. ಏನಪ್ಪಾ, ಈಗ ಕೋಡೆಕ್ ಅನ್ನೋದು ಕ್ಯಾಮ್ರಾ ಕಂಪನಿ ಮುಂಚೆ ಇದ್ದಿದ್ದು, ಬಿಸ್ನೆಸ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇತ್ತು ಅವ್ರದ್ದು. ಬಟ್ ಹೊಸದಾಗಿ ಕೆನಾನ್ ಕಂಪನಿ ಬಂದು ಅವರ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದ್ರು. ಅವಾಗ ಏನಾಗೋಯ್ತು, ಕೋಡೆಕ್ ಅವ್ರ ಪ್ರೆಸೆಂಟ್ ಏನ್ ಪ್ರಾಕ್ಟೀಸ್ಗಳಿತ್ತು ಹಾಗೆ ಕಂಟಿನ್ಯೂ ಮಾಡಿದ್ರು. ಆದರೆ ಕೆನಾನ್ ಬಂದು ಒಂದು ಹೊಸ ಸ್ಟ್ರಾಟಜಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಎಂಟೈರ್ ಈ ಒಂದು ಸ್ಪೇಸ್ ಏನಿದೆಯೋ ಕ್ಯಾಮರಾ ಸ್ಪೇಸ್, ಅದನ್ನ ಒಂದು ಮಾರ್ಕೆಟ್ ಲೀಡರ್ ಆಗಿ ಡಾಮಿನೆಂಟ್ ಆಗಿ ನಿಂತ್ಕೊಳ್ತು. ಸೊ ಹಾಗಾಗಿ ಯಾವುದೇ ಒಂದು ಕಂಪನಿಗೆ ಈ ತರ ಡಿಸ್ಟ್ರಪ್ಷನ್ಸ್ಗಳು ಬಂದಾಗ ಅವ್ರು ನೆಕ್ಸ್ಟ್ ಸ್ಟ್ರಾಟಜಿ ಇಟ್ಕೊಂಡು ಯಾವ ರೀತಿ ಅವ್ರು ನೆಕ್ಸ್ಟ್ ಮೂವ್ ತಗೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇದನ್ನ ನೀವು ಆಸ್ ಎ ಕಾಮನ್ ಇನ್ವೆಸ್ಟರ್ ಕೂಡ ಮಾನಿಟರ್ ಮಾಡೋದು ನಿಮ್ಮ ಇನ್ವೆಸ್ಟೆಡ್ ಕಂಪನಿಗಳಲ್ಲಿ ಕೂಡ ಮುಖ್ಯವಾಗಿರುತ್ತೆ. ಇಲ್ಲಿ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನಾವು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ ಏನು, ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಇಕ್ವಿಟಿ, ಕಾಸ್ಟ್ ಆಫ್ ಡೆಪ್ಟ್ ಅಂತ ಅಂದ್ರೆ ಏನು, ಎಕ್ಸೆಸ್ ರಿಟರ್ನ್ ಅಂದ್ರೆ ಏನು, ROE ಕಂಪೇರ್ ಮಾಡಿ ಎಕ್ಸೆಸ್ ರಿಟರ್ನ್ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಎಕ್ಸೆಸ್ ರಿಟರ್ನ್ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ಗೆ ಕಂಪನಿ ಸಸ್ಟೈನ್ ಹಾಕೊಂಡು ಬರ್ತಾ ಇದೆ ಅಂತ ಅಂದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆ ಕಂಪನಿಗೆ ಜಾಸ್ತಿ ಇದೆ ಕಂಪೇರ್ ಟು ದೇರ್ ಕಾಂಪಿಟೇಟರ್ಸ್ ಅಂತ ಹೇಳ್ಬೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಈ ಕಾಂಪಿಟೇಟಿವ್ ಅಡ್ವಾಂಟೇಜಸ್ಗಳಲ್ಲಿ ಯಾವ್ಯಾವ ರೀತಿ ಕಾಂಪಿಟೇಟಿವ್ ಅಡ್ವಾಂಟೇಜಸ್ಗಳಿದೆ, ಹಾಗೆ ಯಾವುದ್ರ ಮೇಲೆ ಇದು ಜಾಸ್ತಿ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ಅರ್ಥ ಮಾಡ್ಕೊಂಡ್ವಿ. ನಾನು ಇಲ್ಲಿವರೆಗೂ ಕೊಟ್ಟಿರೋ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ, ಹಾಗೆ ಈ ಒಂದು ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ನಾನು ಅನ್ಕೊಳ್ತೀನಿ. ನಿಮ್ಗೇನಾದರೂ ಕಂಟೆಂಟ್ ಇಷ್ಟ ಆದಲ್ಲಿ, ನೀವು ಈ ವಿಷಯಗಳನ್ನ ಇಷ್ಟಪಟ್ಟಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಷಯಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗಳಲ್ಲಿ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರ್ತಾರೋ ಅವರಿಗೆ ಶೇರ್ ಮಾಡಿ. ಸೊ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮಗೂ ಕೂಡ ಒಂದು ಶೇರ್ ಮಾಡಿದಿರಾ ಅನ್ನೋ ಒಂದು ಖುಷಿ ಇರುತ್ತೆ. ವಿಡಿಯೋ ಮುಗಿಸುವಂತಹ ಒಂದು ಸಮಯ ಬಂತು. ನಾನು ಇಲ್ಲಿವರೆಗೂ ಕೊಟ್ಟಿರುವಂತಹ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ರಿಸ್ಕ್ನ ಅನಲೈಸ್ ಮಾಡಿ, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ಕೊನೆಯದಾಗಿ, ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಇದೇ ಥರ ಹೊಸ ಕಂಟೆಂಟ್ಗಳು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸುಮಾರು ಅಪ್ಡೇಟ್ಸ್ಗಳನ್ನು ನಮ್ಮ ಚಾನಲ್ ಥ್ರೂ ಕೊಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.